ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕನಕಪುರನಲ್ಲಿದ್ದೀವಿ. ನೀವು ನೋಡ್ಬೋದು ಸುತ್ತ ಒಂದು ಬೆಟ್ಟ ಇದೆ. ನಾವು ಒಂದು ಫಾರ್ಮ್ ಹೌಸ್ ಬಂದಿದ್ದೀವಿ. ಇಲ್ಲಿ ಒಂದು ಆ್ಯಕ್ಚುಲಿ ಒಂದು 10 ಕಿಲೋವಾಟ್ ಪ್ಯಾನಲ್ಸು, ಒಂದು 20+20 40 ಕಿಲೋವಾಟ್ ಇನ್ವರ್ಟರ್ ಪ್ಲಸ್ ಒಂದು 60 ಕಿಲೋವಾಟ್ ಬ್ಯಾಟ್ರೀಸ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅಕ್ರಾಸ್ ಕರ್ನಾಟಕ ತುಂಬ ಜನ ತುಂಬ ಫಾರ್ಮ್ ಹೌಸ್ ಕಟ್ಟಿದ್ದೀರಾ. ಅವ್ರಿಗೆ ಪವಕತ್ ಜಾಸ್ತಿ ಇರುತ್ತೆ. ಸೊ ಈ ಥರ ಸೋಲಾರ್ ಪ್ಯಾನಲ್ಸ್ ಪ್ಲಸ್ ಇನ್ವರ್ಟರ್ ಬ್ಯಾಟ್ರಿ ಹಾಕಿದ್ರೆ ನೀವು ರಿನ್ಯೂಬಲ್ ಎನರ್ಜಿ ರನ್ ಮಾಡ್ಬೋದು. ಒಂದು ಪವಕತ್ ಜಾಸ್ತಿ ಇರೋದು ತುಂಬ ಇವಾಗ ದೊಡ್ಡ ದೊಡ್ಡ ರೆಸಾರ್ಟ್ಸ್ ಆಗಲಿ, ಇಲ್ಲಾಂದರೆ ವಿಲ್ಲಾಸ್ ಆಗಲಿ, ಇಲ್ಲ ಫಾರ್ಮ್ ಹೌಸಸ್ ಆಗಲಿ, ಎಲ್ಲರೂ ಡಿ ಜಿಗೆ ಹೋಗ್ತೀರಾ. ಡಿ ಜಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸೋಲಾರ್ಗೆ ಹೋಗಿ ಎಲ್ಲನೂ ಬರುತ್ತೆ. ಈ ಮನೆಯಲ್ಲಿ ಈ ಫಾರ್ಮ್ ಹೌಸಲ್ಲಿ ಫಾರ್ ಎಕ್ಸಾಂಪಲ್ ಇವರು ನೀರಿನ ಮೋಟರ್ ಇದೆ, 2 HP ಇದೆ, 12 HP ಇದೆ, 8 HP ಇದೆ, ಪ್ಲಸ್ ನಾರ್ಮಲ್ ನೀರಿನ ಮೋಟರ್ ಬಿಟ್ಬಿಟ್ಟು ಅವ್ರದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಈ ನಾನು ಎಲ್ಲಿ ನಿಂತಿದ್ದು ಇಲ್ಲಿ ಆಲ್ಮೋಸ್ಟ್ 8 ACs ಇದೆ, ಇಂಡಕ್ಷನ್ ಇದೆ, ಓವನ್ ಇದೆ, ಎಲ್ಲನೂ ನೀವು ಏನೇ ಹೇಳಿ ಫಾರ್ಮ್ ಹೌಸಲ್ಲಿ ಏನೆಲ್ಲ ಇರುತ್ತೋ ಎಲ್ಲನೂ ಇದೆ ಮನೆಯಲ್ಲಿ. ಇದು ಪೂರ್ತಿನೂ 2 ಇನ್ವರ್ಟ್ರು 20 ಕಿಲೋವಾಟ್ ಇನ್ವರ್ಟ್ರಲ್ಲಿ ರನ್ನಿಂಗ್ ಇದೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ನಾವು ಅಕ್ರಾಸ್ ಕರ್ನಾಟಕ 5 ಕಿಲೋವಾಟ್ ಅಬೌವ್ ಮಾಡ್ತಾ ಇದ್ದೀವಿ. ಸೊ ಏನೇ ಡೌಟ್ ಬಂದರೂ ಕೆಲವು ನಂಬರ್ಗೆ ಕಾಲ್ ಮಾಡಿ ನಾನು ಕ್ಲಾರಿಟಿ ಜೊತೆ ಕೊಡ್ತೀವಿ. ಫಸ್ಟ್ ಪ್ಯಾನಲ್ ಇಂಟ್ರಡಕ್ಷನ್ ಕೊಡ್ತೀನಿ. ಇದು ಪ್ಯಾನಲ್ ಬಂದು ನಾವು ಲೂಮ್ ಸೋಲಾರ್ ಯೂಸ್ ಮಾಡಿದ್ದೀವಿ. ಸೊ ಇದು ಒಂದು ಪ್ಯಾನಲ್ 730 ವ್ಯಾಟ್ ಪೀಕ್ HAT ಪ್ಯಾನಲ್ಸು. ಆ್ಯಕ್ಚುಲಿ ಇದಕ್ಕೂ ಸ್ಪ್ರಿಂಕ್ಲರ್ ಸೆಟಪ್ ಮಾಡ್ತಾ ಇದ್ದೀವಿ, ಅದನ್ನು ಪ್ಲಾನಲ್ಲಿ ಇದೆ. ಸೊ ಪದೇ ಕ್ಲೀನ್ ಮಾಡೋದು ಬೇಡ ಅಂತ ಕಂಪ್ಲೀಟ್ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ, ಮಳೆಗಾಲದಲ್ಲಿ ಅದೇ ಆಟೋಮೆಟಿಕ್ ಆಗುತ್ತೆ. ಇದು ನೋಡ್ಬೋದು ನೀವು ಟೈಲ್ಸ್. ಇದು ಆ್ಯಕ್ಚುಲಿ ಮ್ಯಾಂಗ್ಳೂರ್ ಟೈಲ್ಸ್ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಟೈಲ್ಸು. ಇದಕ್ಕೆ ನಾವು ಕ್ಲ್ಯಾಂಪ್ ಹಾಕೋಕ್ಕೆ ಆ್ಯಕ್ಚುಲಿ ಚಾಲೆಂಜಿಂಗ್ ಇತ್ತು. ಒಂಥರ ಯು ಬೆಂಡ್ ಕ್ಲ್ಯಾಂಪ್ ಥರ ಕೆಳಗೆ ಸಪೋರ್ಟ್ ತೊಗೊಂಡು ಹಾಕ್ಬಿಟ್ಟು ಇವ್ರಿಗೆ ಈ ಸೈಟಿಗೆ ಅಂತಲೇ ಮಾಡಿದ್ವಿ. ಮಾಡಿಬಿಟ್ಟು ಅದನ್ನ ಮೇಲೆ ಈ ಥರ ಲಾಂಗ್ ರೈಲಿಂಗ್ ಹಾಕಿಬಿಟ್ಟು ಇದನ್ನ ಮೇಲೆ ಹಾಕಿದ್ವಿ. ಸೊ ಇದು ಸೌತ್ ಫೇಸಿಂಗ್ ಇರೋದ್ರಿಂದ ಈ ಕಡೆ ಹಾಕಿದ್ವಿ. ಆ್ಯಕ್ಚುಲಿ ಇದು ತುಂಬ ಚಾಲೆಂಜ್ ಇತ್ತು, ಹುಡುಗರಿಗೆ ತುಂಬ ಚಾಲೆಂಜಿಂಗ್ ಇತ್ತು. ಯಾಕಂದರೆ ನೋಡಿ ಇದ್ರ ಮೇಲೆ ನಿಲ್ಲಕ್ಕೆ ಕಷ್ಟ, ಯಾಕಂದರೆ ಸ್ಲೋಪ್ ಜಾಸ್ತಿ ಇದೆ. ಆದರೂ ಕಷ್ಟಪಡ್ಕೊಂಡು ಇಲ್ಲಿ ಪ್ಯಾನಲ್ ಹಾಕಿಬಿಟ್ಟು ಇನ್ವರ್ಟರ್ ಬ್ಯಾಟ್ರೀಸ್ ಅಲ್ಲಿ ಹಾಕಿದ್ವಿ. ಸೊ ಈ ಥರ ನಿಮಗೆ ಮ್ಯಾಂಗ್ಳೂರ್ ಟೈಲ್ ರೂಫ್ ಆಗಲಿ, ಅಂದರೆ ನಾರ್ಮಲ್ ಆಗಲಿ, ಅಂದರೆ ಶೀಟ್ ಆಗಲಿ, ಈ ಥರ ಸ್ಟ್ರಕ್ಚರ್ಸಲ್ಲೂ ನೀವು ಮಾಡ್ಬೋದು. ಈ ಥರ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಏನು ಹಾಕುವಾಗ ಕೇರ್ಫುಲ್ ಬೇಕು, ಯಾಕಂದರೆ ಸ್ವಲ್ಪ ಡ್ಯಾಮೇಜಸ್ ಇರುತ್ತೆ. ಇವಾಗ ನಿಮ್ಮ ವೆಯ್ಟು, ನನ್ನ ವೆಯ್ಟು ಪ್ಲಸ್ ಪ್ಯಾನಲ್ ವೆಯ್ಟು ಕಾಲಿಡುವಾಗ ಖಂಡಿತ ಡ್ಯಾಮೇಜಸ್ ಇರುತ್ತೆ. ಸ್ವಲ್ಪ ಟೈಲ್ಸ್ ಬ್ರೇಕ್ ಆಗೋ ಚಾನ್ಸಸ್ಸು ಇರುತ್ತೆ. ಅದೊಂದು ನೋಡ್ಕೊಂಡು ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಏನು ಇಶ್ಯೂಸ್ ಇರಲ್ಲ. ಕರೆಂಟ್ಲಿ ಈ ಫುಲ್ ಫಾರ್ಮ್ ಹೌಸ್ ಕಂಪ್ಲೀಟಾಗಿ ಏನೆಲ್ಲ ಅನ್ನೋ ಇದೆಲ್ಲನೂ ಇನ್ವರ್ಟರ್ ಬ್ಯಾಟ್ರೀಸಲ್ಲೇ ರನ್ನಿಂಗ್ ಇದೆ. ಬನ್ನಿ ಇನ್ವರ್ಟರ್ ಬ್ಯಾಟ್ರಿ ತೋರಿಸ್ತೀನಿ ಯಾವ ಥರ ರನ್ನಿಂಗ್ ಇದೆ ಅಂತ. ನೀವು ಒಂದು ದೊಡ್ಡ ಫಾರ್ಮ್ ಹೌಸ್ ಕಟ್ಟಿದ್ದೀರಾ. ಆ ಫಾರ್ಮ್ ಹೌಸಲ್ಲಿ ನಿಮಗೆ ನೀರಿನ ಮೋಟರ್ಸ್ ಹೋಗಬೇಕು, ಲಿಫ್ಟ್ ಓಡಬೇಕು, ಸ್ವಿಮ್ಮಿಂಗ್ ಪೂಲಲ್ಲಿ ಮೋಟರ್ಸ್ ಎಲ್ಲ ರನ್ನಿಂಗ್ ಇರಬೇಕು, ACs ರನ್ ಆಗಬೇಕು, ಇಂಡಕ್ಷನ್ ರನ್ ಆಗಬೇಕು, ಓವನ್ಸ್ ರನ್ ಆಗಬೇಕು, ಎಲ್ಲನೂ ರನ್ ಆಗಬೇಕು. ಆದರೆ ಫಾರ್ಮ್ ಹೌಸ್ ಅಂತ ಬರುವಾಗ ಔಟ್ಸ್ಕರ್ಟ್ಸ್ ಆಫ್ ಸಿಟೀಸ್ ಇರುತ್ತೆ. ಸೊ ಖಂಡಿತ ಪವರ್ ಕಟ್ ಜಾಸ್ತಿ ಇರುತ್ತೆ. ಆ ಥರ ನಿಮಗೆ ಸೊಲ್ಯೂಷನ್ ಬೇಕಾದ್ರೆ ಡೀಸೆಲ್ ಜನರೇಟರ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ಸೋಲಾರ್ ಮುಖಾಂತರ ಬ್ಯಾಟ್ರಿ ಮುಖಾಂತರ ಎಲ್ಲ ರನ್ ಆಗಬೇಕಾದ್ರೆ ಬೆಸ್ಟ್ ಸೊಲ್ಯೂಷನ್ ನನ್ನ ಕಣ್ಮುಂದೆ ಇದೆ ನೋಡಿ, ಇದನ್ನೇ ಸೊಲ್ಯೂಷನ್. ಸೊ ನಾವು ಈ ಥರ 5 ಕಿಲೋವಾಟ್ ಆ್ಯಂಡ್ ಅಬೌವ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ದೊಡ್ಡ ಫಾರ್ಮ್ ಹೌಸಸ್ ಇದೆ, ರೆಸಾರ್ಟ್ಸ್ ಇದೆ, ಇಲ್ಲಾಂದರೆ ಹೋಟೆಲ್ಸ್ ಇದೆ, ಇಲ್ಲಾಂದರೆ ವಿಲ್ಲಾಸ್ ಇದೆ, ನಿಮ್ಮ ಪವರ್ ಜಾಸ್ತಿ ಇದೆ, ನಿಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ರನ್ ಆಗಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಕಿದ್ರೆ ಯಾವ ಥರ ಅಡ್ವಾಂಟೇಜ್ ಇರುತ್ತೆ, ಪ್ಲಸ್ ನೀವು ಎಕ್ಸಸ್ ಏನು ಜನರೇಟ್ ಮಾಡೋ ಅದನ್ನು ಗ್ರಿಡ್ಗೂ ಕೊಡ್ಬೋದು, ಪ್ಲಸ್ ಇನ್ವರ್ಟರ್ ಯಾವ ಥರ, ಬ್ಯಾಟ್ರಿ ಯಾವ ಥರ, ಎಲ್ಲ ಡೀಟೇಲ್ಸ್ ಈ ವಿಡಿಯೋನ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಥಿಂಗ್, ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಕನಕಪುರ ಹತ್ರ ಇದ್ದೀವಿ. ಸೊ ಕನಕಪುರ ಸ್ವಲ್ಪ ಇಂಟೀರಿಯರ್ಸಲ್ಲಿ ಇಲ್ಲೊಂದು ಫಾರ್ಮ್ ಹೌಸ್ ಬಂದಿದ್ದೀವಿ. ಸೊ ನಾನು ಹೇಳಿದ ಥರ ಇದೊಂದು ದೊಡ್ಡ ಫಾರ್ಮ್ ಹೌಸು. ಈ ಕಸ್ಟಮರ್ಸ್ಗೆ ಆಲ್ಮೋಸ್ಟ್ ದೇ ಹ್ಯಾವ್ ಲೈಕ್ 7 to 8 ACs ಇದೆ, ಸ್ವಿಮ್ಮಿಂಗ್ ಪೂಲ್ಸ್ ಇದೆ, ಅದಕ್ಕೆ ಮೋಟರ್ಸ್ ಇದೆ, ಪ್ಲಸ್ ಅವ್ರದ್ದು ನೀರಿನ ಮೋಟರ್ಸ್ ಇದೆ. ಯಾಕಂದ್ರೆ ಅವ್ರು ತೋಟ ಮಾಡಿದ್ದಾರೆ, ಅದಕ್ಕೆ ನೀರು ಖಂಡಿತ ಡೇ ನೈಟ್ ಬೇಕು. ಸೊ ಹಂಗಾಗಿ ಎಲ್ಲನೂ ನೋಡಿ ಈ ಇನ್ವರ್ಟರಲ್ಲಿ ರನ್ನಿಂಗ್ ಇದೆ. ಇದು ಡೇದು 20 ಕಿಲೋವಾಟ್ ಇನ್ವರ್ಟರ್. ಸೊ ಫಸ್ಟ್ ಕಸ್ಟಮರ್ಗೆ ಈ ಒಂದು 20 ಕಿಲೋವಾಟ್ ಇನ್ವರ್ಟರ್ನ ಹಾಕಿದ್ವಿ. ಆದರೆ ಕಸ್ಟಮರ್ ಲೋಡ್ ಆಲ್ಮೋಸ್ಟ್ 28 to 30 ಕಿಲೋವಾಟ್ ಇರೋದ್ರಿಂದ ನೋಡಿ ಸಿಂಪಲ್ ಇನ್ನೊಂದು ಇನ್ವರ್ಟರ್ ಪ್ಯಾರಲಲ್ ಮಾಡಿಬಿಟ್ಟು ಇನ್ನೊಂದು 20 ಕಿಲೋವಾಟ್ ಇನ್ವರ್ಟರ್ ಹಾಕಿದ್ದೀವಿ. ಯಾವತ್ತಂತೀನಿ ಅಡ್ವಾಂಟೇಜ್ ಆಫ್ ಹೈಬ್ರಿಡ್ ಇನ್ವರ್ಟರ್ಸ್ ಇದೆ. ನಾಳೆ ನಿಮಗೆ ಬೇಕಾದ್ರೆ ಇದನ್ನ ಪಕ್ಕದಲ್ಲಿ ಇನ್ನೊಂದು ಇನ್ವರ್ಟರ್ ಹಾಕೊಳ್ಬೋದು. ಸೇಮ್ ಸೆಟಪ್ ಬ್ಯಾಟ್ರೀಸ್ ನೀವು ನೋಡ್ಬೋದು. ಇದು 5 ಕಿಲೋವಾಟ್ ಅವರ್ ಬ್ಯಾಟ್ರಿ, ಟೋಟಲಿ 6 ಬ್ಯಾಟ್ರೀಸ್ ಹಾಕಿದ್ವಿ. ಸೊ 30 ಕಿಲೋವಾಟ್ ಸ್ಟೋರೇಜ್ ಇದೆ. ರೀಸನ್ ಏನಂದ್ರೆ ನಾನು ಅಂದಿದ್ದ ಥರ ಕಸ್ಟಮರ್ DG ಇನ್ವೆಸ್ಟ್ ಮಾಡೋದು ಬೇಡ, ಅವ್ರು ಬ್ಯಾಟ್ರೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೈಟಲ್ಲಿ AC ರನ್ ಆಗಬೇಕಾದ್ರೆ ಹೋಲ್ ಮಾರ್ನಿಂಗ್ ತನಕ ACs ರನ್ ಆಗಿಬಿಡುತ್ತೆ ಕಣ್ಣು ಮುಚ್ಕೊಂಡು. ಸೊ ಇದು ಒಂದು 5 ಕಿಲೋವಾಟ್ ಅವರ್ ಇರುತ್ತೆ. ನಾಳೆ ಇನ್ನೊಂದು ಬೇಕಾದ್ರೆ ನೋಡಿ ಇದನ್ನ ಮೇಲೆ ಜಸ್ಟ್ ಸ್ಟ್ಯಾಕಬಲ್ ಮಾಡ್ಬೋದು. ಜಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ, ನಿಮಗೆ ರಿಸ್ಕ್ ಏನೂ ಇರಲ್ಲ. ಪ್ಲಸ್ ಬ್ಯಾಟ್ರೀಸ್ಗೆ ನಾನು ಅಂದಿದ್ದ ಥರ ಇದು LFP ಕೆಮಿಸ್ಟ್ರಿ ಬ್ಯಾಟ್ರೀಸು. ಸೊ ನಿಮಗೆ ಮೇಂಟೆನೆನ್ಸ್ ಅನ್ನೋದು 1% ಇರಲ್ಲ. ನಾಳೆ ಪ್ಯಾರಲಲ್ ಮಾಡಬೇಕಾ ಇದನ್ನ ಮೇಲೆ ಇಡ್ಬೋದು, ಇಲ್ಲಾಂದ್ರೆ ಪಕ್ಕದಲ್ಲಿ ಇಟ್ಬಿಟ್ಟು ಪ್ಯಾರಲಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು 20 ಕಿಲೋವಾಟ್ 3 ಫೇಸ್ ಇನ್ವರ್ಟರ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ನೀರಿನ ಮೋಟರ್ ಇದೆ, ಆಲ್ಮೋಸ್ಟ್ ಚಿಕ್ಕದು ಇದೆ, 2 HP 3 HP ಇದೆ. ಅದನ್ನ ಬಿಟ್ಬಿಟ್ಟು 8 HP ಇದೆ, 12 HP ಮೋಟರ್ಸ್ ಇದೆ, ನೀರಿಂದು ಬೋರ್ ಮೋಟರ್ಸ್ ಇದೆ. ಪ್ಲಸ್ ಅವ್ರದ್ದು ದೊಡ್ಡ ಫಾರ್ಮ್ ಹೌಸ್ ಇರೋದ್ರಿಂದ ಆ ಎಕ್ವಿಪ್ಮೆಂಟ್ಸ್ ಎಲ್ಲನೂ ವಾಕ್ವೇ ಲೈಟ್ಸ್ ಆಗಲಿ, ಹೋಲ್ ಈ ಎಷ್ಟು ಏಕಸ್ ಫಾರ್ಮ್ ಇದೆಯೋ ಅವ್ರದ್ದು ಕಂಪ್ಲೀಟ್ಲಿ ಈ ಇನ್ವರ್ಟರ್ಸ್ ಈ ಬ್ಯಾಟ್ರಿ ಮುಖಾಂತರನೇ ಸೆಟಪ್ ಆಗಿದೆ. ಪ್ಯಾನಲ್ಸ್ ಬಿಟ್ಟು ಕರೆಂಟ್ಲಿ ಹೋಗಿ 10 ಕಿಲೋವಾಟ್ ಪ್ಯಾನಲ್ ಸೆಟಪ್ ಮಾಡಿದ್ವಿ. ಗ್ರ್ಯಾಜುಯಲ್ ಅದನ್ನು ಇನ್ಕ್ರೀಸ್ ಮಾಡೋದಂತ ಪ್ಲಾನ್ ಮಾಡಿದ್ದೀವಿ. ಕಮಿಂಗ್ ಬ್ಯಾಕ್ ಟು ಇನ್ವರ್ಟರ್ ಅಂಡ್ ಬ್ಯಾಟ್ರಿ, ಇದು ಬಂದ್ಬಿಟ್ಟು ಡೇನಲ್ಲಿ ಬರುವಾಗ ನಿಮಗೆ 5 ಇದೆ, 8 ಕಿಲೋವಾಟ್, 10 ಕಿಲೋವಾಟ್, 15 ಕಿಲೋವಾಟ್, 20 ಕಿಲೋವಾಟ್ ತನಕ ಸಿಗುತ್ತೆ. ಮ್ಯಾಕ್ಸಿಮಮ್ ಲೋ ವೋಲ್ಟೇಜಲ್ಲಿ 20 ಕಿಲೋವಾಟ್ ತನಕ ಬರುತ್ತೆ.
ನಿಮ್ಗೆ ಇನ್ನೂ ದೊಡ್ಡದು ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ ನೀವು ಹೈ ವೋಲ್ಟೇಜ್ ಹೋಗ್ಬೋದು. ನೆಕ್ಸ್ಟ್ ವೀಡಿಯೋಸ್ ಅದು ಗ್ರಾಜುವಲಿ ಬರುತ್ತೆ. 30 ಇದೆ, 40 ಇದೆ, 50 ಇದೆ, 80 ತನಕ ಹೈ ವೋಲ್ಟೇಜ್ ಇನ್ವರ್ಟರ್ಸ್ ಇದೆ. ಸೊ ನಿಮಗೆ ದೊಡ್ಡ ಮಿಷನರೀಸ್ ರನ್ ಮಾಡಬೇಕು, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಲೈಕ್ ಬಿಗ್ಗರ್ ರೆಸಾರ್ಟ್ಸ್ ಇರುತ್ತೆ ನೋಡಿ, ಅವ್ರಿಗೆ ರನ್ ಮಾಡಬೇಕು, ಪವರ್ ಕಟ್ಸ್ ಜಾಸ್ತಿ ಇದೆ, ಡೀಸೆಲ್ ಜನರೇಟಬಲ್ಸ್ ಜಾಸ್ತಿ ಇದೆ, ಅವ್ರು ಇದನ್ನ ರನ್ ಮಾಡ್ಬೋದು. ಕರೆಂಟ್ಲಿ ಇದು ಏನು ನೋಡ್ತಾ ಇದೆ ಪ್ಯೂರ್ ಆಫ್ ಗ್ರಿಡ್ ಸೆಟಪ್. ಸೊ ಫ್ಯೂಚರಲ್ಲಿ ಇವಾಗ ಕಸ್ಟಮರ್ಗೆ ಅವ್ರದ್ದು ಪರ್ಮನೆಂಟ್ ಸ್ಯಾಂಕ್ಷನ್ ಲೋಡ್ ಬಂದು ಎಲ್ಲಾನು ಮಾಡಿದ ಮೇಲೆ ಪವರ್ ಕಟ್ಸ್ ಜಾಸ್ತಿ ಇದೆ, ಹಂಗಾಗಿ ಅವ್ರು ಇನ್ನೂ ಎಕ್ಸ್ಪೋರ್ಟ್ ಹೋಗಿಲ್ಲ. ನಾಳೆ ಅವ್ರು ಎಕ್ಸ್ಪೋರ್ಟ್ ಹೋಗ್ಬೇಕಾದ್ರೆ ಸಿಂಪಲ್ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಇಲ್ಲೇ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಎನೇಬಲ್ ಮಾಡಿದ್ರೆ ನಾಳೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದೊಂದು ಆಡೆಡ್ ಅಡ್ವಾಂಟೇಜ್ ಏನೇಳಿರುತ್ತೆ. ಪ್ಲಸ್ ಕಸ್ಟಮರ್ಗೆ ಪ್ಯಾನಲ್ಸ್ ಆ ಕಡೆ ಹಾಕಿದ್ವಿ, ಅವ್ರಿಗೆ ಅವ್ರು ಟೇಲ್ ರೂಫ್ ಕಡೆ ಹಾಕಿದ್ರಿಂದ ಈ ಕಡೆ ಮಾಡಿದ್ವಿ. ಸೊ ACDB ಅವ್ರಿಗೆ ಚೇಂಜ್ ಓವರ್ ಸ್ವಿಚ್ ಹಾಕಿದ್ವಿ, ಪ್ಲಸ್ ಒಂದು DCDB ಹಾಕಿದ್ವಿ, 10 kW ಪ್ಯಾನಲ್ ಸೆಟಪ್ ಮಾಡಿದ್ವಿ. ಸೊ ಪ್ಲಾನ್ ಮಾಡಿದ ಇನಿಷಿಯಲ್ ಆಕ್ಚುಲಿ 1 ಇನ್ವರ್ಟರ್ ವಿತ್ 4 ಬ್ಯಾಟ್ರೀಸ್ ಇತ್ತು. ಬಟ್ ಕಸ್ಟಮರ್ ಯೂಸ್ ಮಾಡಿ ನೋಡಿದ್ರೆ ಅವ್ರಿಗೆ ಆಕ್ಚುಲಿ ಲೋಡ್ ಜಾಸ್ತಿ ಇರೋ ಸಾಲ್ತಾ ಇಲ್ಲ, ಹಂಗಾಗಿ ಇನ್ನೊಂದು ಇನ್ವರ್ಟರ್ ಪ್ಯಾರಲ್ ಮಾಡಿಬಿಟ್ಟು 6 ಬ್ಯಾಟ್ರೀಸ್ ಹೋಗಿದ್ದೀವಿ. ಸೊ ಅಡ್ವಾಂಟೇಜ್ ನಾಳೆ ಬೇಕಾದ್ರೆ ಎಕ್ಸ್ಟ್ರಾ ಇನ್ವರ್ಟರ್ ಹೋಗ್ಬೋದು, ಎಕ್ಸ್ಟ್ರಾ ಬ್ಯಾಟ್ರೀಸ್ ಹೋಗ್ಬೋದು. ಸೊ ಈ ಥರ ಸೆಟಪ್ ನಿಮ್ಗೆ ಬೇಕಾದ್ರೆ ದಯವಿಟ್ಟು ಕೆಳಗೆ ಬರೋ ನಂಬರ್ ಕಾಲ್ ಮಾಡಿ, ನಿಮ್ಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀವಿ, ಸೈಟ್ ವಿಸಿಟ್ ಮಾಡ್ತೀವಿ. ನೀವು ಎಸ್ ಅಂದ್ಮೇಲೆ ಈ ಥರ ಒಂದು ಸೆಟಪ್ ಮಾಡ್ಕೊಡ್ಬೋದು. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಕಸ್ಟಮರ್ಸ್ ಕೇಳ್ತೀರಾ ಸರ್ ಇದ್ರದ್ದು ಪ್ರೈಸಿಂಗ್ ಎಷ್ಟಾಯಿತು. ಯಾವತ್ತು ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಪ್ರಕಾರನೇ ಸೋಲಾರ್ ಬರುತ್ತೆ. ಎವ್ರಿ ಪ್ರಾಜೆಕ್ಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಇಲ್ಲಿಗೆ ಇವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಕೇಳಿದ್ವಿ, ಅದನ್ನ ಪ್ರಕಾರ ಸೊಲ್ಯೂಷನ್ ಕೊಡ್ತೀವಿ. ಇವಾಗ ನಿಮಗೆ ನೀರಿನ ಮೋಟರ್ ಓಡೋದು ಬೇಡ, ಇನ್ನೂ ಚಿಕ್ಕದು ಹೋಗ್ಬೋದು. ನೀವು ನಿಮಗೆ 8-10 AC ಓಡೋ ಇನ್ನೂ ಚಿಕ್ಕದು ಹೋಗ್ಬೋದು, ಇಲ್ಲ ಎಲ್ಲಾನು ಓಡಬೇಕಾದ್ರೆ ಇನ್ನೂ ದೊಡ್ಡದು ಹೋಗ್ಬೋದು. ಸೊ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇತ್ತು ಅದನ್ನ ಪ್ರಕಾರ ನಾವು ಮಾಡಿಕೊಡ್ತೀವಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಕೈಂಡ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಕೆಳಗೆ ಬರೋ ನಂಬರ್ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ. ನಮ್ಮ ಸ್ಟಾಫ್ಸ್ ನಿಮಗೆ ಡೀಟೇಲ್ಸ್ ಎಲ್ಲ ಇನ್ವರ್ಟರ್ದು, ಬ್ಯಾಟ್ರಿದು, ಪ್ಯಾನಲ್ಸ್ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತಾರೆ. ನೀವು ಎಷ್ಟು ನಿಮ್ಮ ಸೈಟ್ ವಿಸಿಟ್ ಮಾಡ್ತಾರೆ. ಪ್ಲಸ್ ಆಮೇಲೆ ನಿಮಗೆ ಇದು ಡೌಟ್ಸ್ ಎಲ್ಲ ಇರುತ್ತೆ, ಖಂಡಿತ ನೀವು ಬರೋ ನಂಬರ್ ಕಾಲ್ ಮಾಡಿ. ನೀರಿನ ಮೋಟ್ರಿಂದ ಇಟ್ಕೊಂಡು ಏನೆಲ್ಲ ಓಡಬೇಕು ಎಲ್ಲನೂ ಈ ಇನ್ವರ್ಟರ್ಸಲ್ಲಿ, ಈ ಬ್ಯಾಟ್ರೀಸಲ್ಲಿ ಓಡಿಸ್ಬೋದು. ಏನು ಓಡಿಸೋಕ್ಕಾಗಲ್ಲ ಅಂತ ಎಲ್ಲ ಇದೆಲ್ಲ ನಿಮಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತುಂಬ ಕಸ್ಟಮರ್ಸ್ಗೆ ಲಿಥಿಯಂ ಬ್ಯಾಟ್ರೀಸ್ ಬಗ್ಗೆ ನಾಲೆಜ್ ಇಲ್ಲ. ಆ್ಯಕ್ಚುಲಿ ಲಿಥಿಯಂ ಅಂತ ಬರುವಾಗ ಇದು LFP ಕೆಮಿಸ್ಟ್ರಿ ಅಂತೀವಿ, NMC ಎಲ್ಲ LFP ಕೆಮಿಸ್ಟ್ರಿ, ಲಿಥಿಯಂ ಫೆರೋಫಾಸ್ಫೇಟ್. ಸೊ ಇದು ತುಂಬ ಸೇಫ್ ಆಗಿರುತ್ತೆ. ಒಂದು ಸೆಕೆಂಡ್, ಇವಾಗ ಇದು ನೋಡಿ, ಇದು ಒಂದು ಬ್ಯಾಟ್ರಿ, ಇದು 5 ಯೂನಿಟ್ ಸ್ಟೋರೇಜ್ ಇರುತ್ತೆ, 5 kWh ಬ್ಯಾಟ್ರಿ ಇರುತ್ತೆ. ಸೊ ಇದು ಒಂದು ಬ್ಯಾಟ್ರಿ ಇಸ್ ಈಕ್ವಲ್ ಇಂಟು ಲೆಡ್ ಆಸಿಡ್ ಬ್ಯಾಟ್ರಿ 4 ಬ್ಯಾಟ್ರಿ ಲೆಕ್ಕ. ಇವಾಗ 1 2 3 4 5 6 ಈ 6 ಬ್ಯಾಟ್ರೀಸ್ ಇದೆ ನೋಡಿ. ಈ 6 ಬ್ಯಾಟ್ರೀಸು ನಾನು ಲೆಡ್ ಆಸಿಡ್ ಬ್ಯಾಟ್ರಿ ಈಕ್ವಲೆಂಟ್ ಮಾಡಬೇಕಾದ್ರೆ ಇದೊಂದು ದೊಡ್ಡ ಸ್ಟ್ಯಾಂಡ್ ಹಾಕಬೇಕು, 24 ಬ್ಯಾಟ್ರಿ ಹಾಕಬೇಕು. ನಾನು 150 ಏಜ್ದು ಯಾವುದು C10 ಬ್ಯಾಟ್ರೀಸು 24 ನಂಬರ್ಸ್ ಬ್ಯಾಟ್ರೀಸ್ ಹಾಕಬೇಕು, ವಿಚ್ ಇಸ್ ಈಕ್ವಲೆಂಟ್ ಟು ದಿಸ್ 6 ಬ್ಯಾಟ್ರೀಸ್. ಆದರೆ 24 ಬ್ಯಾಟ್ರಿ ತುಂಬ ಕಸ್ಟಮರ್ಸ್ ಇವಾಗಲೂ ಕರ್ನಾಟಕ ಕ್ರಾಸ್ ಈ ಥರ ದೊಡ್ಡ ಬ್ಯಾಟ್ರೀಸ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಇನ್ವರ್ಟರ್ಸ್, ಹಳಿ ಇನ್ವರ್ಟರ್ಸ್, ಆಫ್ ಗ್ರಿಡ್ ಇನ್ವರ್ಟರ್ಸ್ ಆಗಲಿ, ಅವ್ರು ಬೆಸ್ಟ್ ಈ ಥರ ಲಿಥಿಯಂ ಬ್ಯಾಟ್ರೀಸ್ ಹೋಗಿ ನೋಡಿ. ಈ ಥರ ಕಾಂಪ್ಯಾಕ್ಟ್ ಇನ್ವರ್ಟರ್ಸು ಪ್ಲಸ್ ಈ ಥರ ಬ್ಯಾಟ್ರೀಸ್ ಹೋಗುವಾಗ ಫಸ್ಟ್ ಥಿಂಗ್ ನಿಮಗೆ ಮೇಂಟೆನೆನ್ಸ್ ಮಾಡೋದು ಏನೂ ಇರಲ್ಲ ನೋಡಿ. ಇಷ್ಟೇ ಸೆಟಪ್ಪು, ಅದು ಆ್ಯಪ್ ಬೇಸ್ಡ್ ಇರುತ್ತೆ. ಬ್ಯಾಟ್ರಿನಲ್ಲಿ ಎಷ್ಟು ಚಾರ್ಜ್ ಇದೆ ಏನಿದೆ ಎಲ್ಲ ಆ್ಯಪಲ್ಲಿ ತೋರಿಸುತ್ತೆ. ಸೆಕೆಂಡ್ ಥಿಂಗ್, ಡಿಸ್ಟಿಲ್ ವಾಟರ್ ಹಾಕೋದಿರಲ್ಲ. ಅರ್ಥ ಮಾಡ್ಕೊಳ್ಳಿ. ತುಂಬ ಕಸ್ಟಮರ್ಸ್ ಎಲ್ಲಿ ತಪ್ಪೋಗ್ತೀರಾ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ತಿಳ್ಕೊಳ್ತೀರಾ. 5 ವರ್ಷಕ್ಕೆ ಏನು ಒಂದು ಬ್ಯಾಟ್ರಿಗೆ ಇನ್ವೆಸ್ಟ್ ಮಾಡ್ತಿರೋ ಸೇಮ್ 5 ವರ್ಷ ಆಮೇಲೆ ಆ ಸೈಕಲ್ಸ್ ಹೋಗ್ಬಿಡುತ್ತೆ, ಆ ಬ್ಯಾಟ್ರಿ ಡೆಡ್ ಆಗುತ್ತೆ. ತಿರ್ಗಾ ಇನ್ನೊಂದು ಎಕ್ಸ್ಚೇಂಜ್ ಆಗಿದ್ದು ಇನ್ನೊಂದು ತಿರ್ಗಾ ಒಂದು 24 ಬ್ಯಾಟ್ರಿ ತಗೊಳ್ಬೇಕು. ಆ ಪರ್ಪಸ್ಗೆ ಒಂದೇ ಸತಿ ಇನ್ವೆಸ್ಟ್ ಮಾಡಿಬಿಡಿ. ಯಾಕಂದರೆ ಇದು ಇಂಪೋರ್ಟೆಡ್ ಬ್ಯಾಟ್ರೀಸ್ಗೆ ನಿಮಗೆ 10 years ವ್ಯಾರಂಟಿ ಇರುತ್ತೆ, ಇಲ್ಲಾಂದರೆ 6000 ಸೈಕಲ್ಸ್ ವಿಚ್ ಎವರ್ ಕಮ್ಸ್ ಫಸ್ಟ್ ಅಂತ ಇರುತ್ತೆ. ಸೊ ಖಂಡಿತ 10 ವರ್ಷ ಬಂದ್ಬಿಡುತ್ತೆ. 6000 ಸೈಕಲ್ ಅಂತೂ ಖಂಡಿತ ಬರಲ್ಲ. ಸೊ ಇದನ್ನು ಈಕ್ವಲೆಂಟ್ ಮಾಡಬೇಕಾದ್ರೆ 24 ನಂಬರ್ ಬ್ಯಾಟ್ರಿ ಎಷ್ಟು ದೊಡ್ಡ ಸ್ಟ್ಯಾಂಡ್ ಇಡಬೇಕು, ಎಷ್ಟು ದೊಡ್ಡ ಜಾಗ ಕನ್ಸ್ಯೂಮ್ ಆಗುತ್ತೆ. ಪ್ಲಸ್ ನಿಮಗೂ ಗೊತ್ತಿದೆ ಲೆಡ್ ಆಸಿಡ್ ಬ್ಯಾಟ್ರಿ ಬರುವಾಗ ಆ ಡಿಸ್ಟಿಲ್ ವಾಟರ್ ಸ್ಪಿಲ್ಲೇಜ್ ಆಗಲಿ, ನೀವು ರೆಗ್ಯುಲರ್ ಹಾಕಬೇಕು, ಆ ಆಸಿಡ್ ಬರ್ನ್ ಆಗಲಿ, ಇಲ್ಲಿ ಬಿತ್ತಂದ್ರೆ ಇದು ಬರ್ನ್ ಆಗುತ್ತೆ, ಈ ಡೀಟೇಲ್ಸ್ ಎಲ್ಲ ಇರುತ್ತೆ. ಈ ಬ್ಯಾಟ್ರೀಸ್ನಲ್ಲಿ ನೋಡಿ, ಡೇ ಬ್ಯಾಟ್ರೀಸ್ನಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಝೀರೋ, ಏನು ಮೇಂಟೆನೆನ್ಸ್ ಇಲ್ಲ, ಆರಾಮಾಗಿ ರನ್ನಿಂಗ್ ಇರುತ್ತೆ. ಪ್ಲಸ್ ನಾಳೆ ಪ್ಯಾರಲಲ್ ಮಾಡಬೇಡ, ಇದ್ರ ಮೇಲೆ ಇನ್ನೊಂದು ಇಟ್ಬಿಟ್ಟು ಕನೆಕ್ಷನ್ ಕೊಟ್ಟರೆ ಆಯಿತು. ಪ್ಲಸ್ ಇದೆಲ್ಲನೂ ವಿತ್ ಕಮ್ಯುನಿಕೇಷನ್ ಬರುತ್ತೆ ನೋಡಿ, ಎಲ್ಲೋ ಕೆಲ ಕೇಬಲ್ ಇದೆ, ಇದೆಲ್ಲನೂ ವಿತ್ ಕಮ್ಯುನಿಕೇಷನ್ ಬರುತ್ತೆ. ಸೊ ಹಂಗಾಗಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇರ್ತೀರಾ, ತುಂಬ ಆಫ್ ಗ್ರಿಡ್ ಸೆಟಪ್ಸ್ ಮಾಡಿರ್ತೀರಾ, 8 ಬ್ಯಾಟ್ರಿನೋ 16 ಬ್ಯಾಟ್ರಿನೋ ಎಷ್ಟೆಷ್ಟು ದೊಡ್ಡದು ಮಾಡಿರ್ತೀರಾ. ಆ ಥರ ಕಸ್ಟಮರ್ಸ್ ಈ ಥರ ಹೈಬ್ರಿಡ್ ಇನ್ವರ್ಟರ್ಸ್ ಪ್ಲಸ್ ಇದು ಲಿಥಿಯಂ ಬ್ಯಾಟ್ರೀಸ್ ಹಾಕುವಾಗ ಫಸ್ಟ್ ಥಿಂಗ್ ನಿಮ್ಗೆ ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ, ಮೇಂಟೆನೆನ್ಸ್ ಏನಿರಲ್ಲ, ಬಾಳಿಕೆ ಜಾಸ್ತಿ ಇರುತ್ತೆ, ಜಾಗನೂ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಯಾಕಂದರೆ ಒಂದು ರೂಮ್ ಫುಲ್ ಬ್ಯಾಟ್ರೀಸ್ ಇಡೋದು ನಾನು ನೋಡಿದ್ದೀನಿ, ತುಂಬ ಕಸ್ಟಮರ್ಸ್ ಆ ಥರ ಮಾಡಿದ್ದೀರಾ. ಅವಾಗ ಟೆಕ್ನಾಲಜಿ ಇದ್ದಿಲ್ಲ, ಇವಾಗ ಟೆಕ್ನಾಲಜಿ ಇದೆ, ಚೆನ್ನಾಗಿದೆ. ಪ್ಲಸ್ ಹೈಬ್ರಿಡ್ ಇನ್ವರ್ಟರ್ಸ್ ಹಾಕುವಾಗ ನಿಮಗೆ ಎಕ್ಸ್ಪೋರ್ಟು ಮಾಡ್ಬೋದು KEBಗೆ. ಇದೆಲ್ಲ ರೀಪ್ಲೇಸ್ಮೆಂಟ್ಸ್ ಆಫ್ ಡೀಸೆಲ್ ಜನರೇಟರ್ಸ್. ನೀವೊಂದು 10 kV 15 kV 20 kV ಡೀಸೆಲ್ ಜನರೇಟರ್ ಈಗ ಇಡೋ ಜಾಗದಲ್ಲಿ ಈ ಥರ ಲಿಥಿಯಂ ಬ್ಯಾಟ್ರೀಸ್ನ ಇನ್ವೆಸ್ಟ್ ಮಾಡಿ, ನಿಮಗೂ ವರ್ಕೌಟ್ ಆಗುತ್ತೆ. ಪ್ಲಸ್ ಎಷ್ಟಾಗುತ್ತೆ ಅಷ್ಟು ರಿನ್ಯೂಬಲ್ ನೀವು ಹೋಗ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.